ಲಕ್ಷ್ಮಿ ನನ್ ಕರಿತಾನೆ ಇದ್ರೆ ನೀನ್ ಕೋಪ ಮಾಡ್ಕೊಂಡು ಹೋಗ್ತಾ ಇದೆಯಲ್ಲ. ಸಾಕು ಸಾಕು, ಎದುರಿಗಿದ್ದಾಗ ಮಾತ್ರ ಲಕ್ಷ್ಮಿ ಲಕ್ಷ್ಮಿ ಅಂತ ಕರೀತೀರಾ. ಇನ್ನೇನು, ನಾನ್ ರಸ್ತೆಲಿ ಹೋಗೋನೆಲ್ಲ ಲಕ್ಷ್ಮಿ ಲಕ್ಷ್ಮಿ ಅಂತ ಕರೆದ್ರೆ ನನ್ ಕೆನ್ನೆ ಕಡುಬ್ ತರ ಊದ್ಬಿಡುತ್ತೆ. ನೋಡು ಲಕ್ಷ್ಮಿ, ನಾನ್ ಕರೆಯೋದು ನಿನ್ನೆ, ಪ್ರೀತಿಸೋದು ನಿನ್ನೆ. ಐ ಲವ್ ಯು. ಇದೆಲ್ಲ ಸೂಟಿ ಮೇಲಿನ ಮಾತು. ನಾಳೆ ಬೇರೆ ದೇಶಕ್ಕೆ ಹೋಗಿ ಅಲ್ಲಿ ಬಿಳಿ ಜಿರಳೆ ಬಣ್ಣದ ಬಿಸನ್ಗೆ ಸಿಕ್ತು ಅಂತ ಕಟ್ಕೊಂಡ್ಬಿಟ್ರೆ. ಓಹೋ, ಇದೇನು ಇಷ್ಟು ಕರೆಕ್ಟ್ ಆಗಿ ಹೇಳ್ಬಿಟ್ಟಿಯಲ್ಲ. ಫಾರಿನ್ ಹುಡುಗಿರ್ ಹೇಗಿರ್ತಾರೆ ಗೊತ್ತಾ? ಕೈಯಲ್ಲಿ ಕೆನ್ನೆ ಮುಟ್ಟಿದ್ರೆ ರಕ್ತ ಚಿಮ್ಮುತ್ತೆ. ಕೈ ಮುಟ್ಟಿದ್ರೆ ಸಾಕು ಕಿತ್ಕೊಂಡ್ ಬರುತ್ತೆ. ಅಷ್ಟೇ ಅಲ್ಲ, ತುಂಡು ಲಂಗದ ಹುಡುಗಿ ಜೊತೆ ಹೆಗಲ ಮೇಲೆ ಕೈ ಹಾಕೊಂಡು ಮೈಗೆ ಮೈ ಅಂಟಿಸ್ಕೊಂಡು ಹೆಜ್ಜೆ ಮೇಲೆ ಹೆಜ್ಜೆ ಇಡ್ತಾ ಇದ್ರೆ ಅವ್ವಾರೇ ವಾ ಲಕ್ಷ್ಮಿ, ಅದ್ರ ಮಜಾ ಪಾಪ ನಿನ್ಗೇನ್ ಗೊತ್ತು. ಫಾರಿನ್ ಹುಡುಗಿರ್ಗೆ ಗಂಡನ್ ಬದಲಾಯಿಸೋದು ಅಂದ್ರೆ ಹಳೆ ಬಟ್ಟೆ ತೆಗೆದು ಹೊಸ ಬಟ್ಟೆ ಹಾಕೊಂಡಂಗೆ ಗೊತ್ತಾ. ಮದ್ವೆ ಆದ್ 3 ದಿನಕ್ಕೆ ಮನೆಯಿಂದ ಆಚೆ ಓಡಿಸಿದ್ರೆ ಆಮ್ಯಾಕೆ ಈ ಹಳ್ಳಿ ಹುಡುಗಿನೇ ಗತಿ. ಹೋಗು, ಆ ಫಾರಿನ್ ಹುಡುಗಿಯಿಂದಾನೆ ಹೋಗು. ಲಕ್ಷ್ಮಿ, ಕೋಪ ಮಾಡ್ಕೋಬೇಡ. ನೋಡು, ನೀನ್ ರೇಗ್ಸಕ್ಕೋಸ್ಕರ ತಮಾಷೆ ಮಾಡಿದೆ ಅಷ್ಟೇ. ರಾಜಾ, ನಿನ್ ತಮಾಷೆ ನಾಳೆ ನಿಜಾನೇ ಆಗ್ಬಿಟ್ರೆ? ಛೇ, ಎಂತ ಮಾತಾಡ್ತಿ ಲಕ್ಷ್ಮಿ? ಹೌದು ರಾಜ, ನೀನಂತೂ ಬೇರೆ ದೇಶ ಕೊಟ್ಟೋಗ್ತೀಯ. ನೀನ್ ಬರೋದ್ರೊಳಗೆ ನಮ್ಮ ಅಣ್ಣ ನಂಗೆ ಬೇರೆ ಮದುವೆ ಮಾಡ್ಬಿಟ್ರೆ? ನೋ ನೋ ನೋ, ಹಾಗಾಗೋದಕ್ಕೆ ನಾನು ಖಂಡಿತ ಬಿಡಲ್ಲ ಲಕ್ಷ್ಮಿ. ಇವತ್ತ ನಿಮ್ಮ ಅಣ್ಣನ ಹತ್ರ ಹೋಗಿ ನಾನು ವಿದೇಶಕ್ಕೆ ಹೋಗಿ ವಾಪಸ್ ಬರತ್ತಂಗ ಆತರ ಪಡ್ಬೇಡ. ಈ ಮುದ್ದಾದ ನಿನ್ ತಂಗಿನ ಕೈ ಹಿಡಿಯೋ ಪುಣ್ಯವಂತ ನಾನೇ ಅಂತ ಮಾತು ತಗೋತೀನಿ. ಸರಿತಾನೆ? ನಿಜವಾಗ್ಲೂ ರಾಜ? ಇಟ್ಸ್ ಎ ಪ್ರಾಮಿಸ್. ಹಾ, ನೋಡು, ಈ ಸಂತೋಷದಲ್ಲಾದ್ರೂ ಒಂದೇ ಒಂದು ಕೊಡ್ತೀಯಾ? ಏನ್ ರಾಜ? ಅದೇ ಸ್ವೀಟ್ 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 ಸ್ವೀಟ್. ಮುನಿಯಮ್ಮ, ಏನ್ ಬೇಕು? ಇಲ್ಲಿ ಇತ್ತೀಚೆಗೆ ಆಗ ಕರೆಂಟ್ ಹೋಗ್ತಾನೇ ಇರುತ್ತೆ, ಅದಕ್ಕೆ ದೀಪ ಇಟ್ಬಿಟ್ಟು ಹೋಗೋಣ ಅಂತ ಬಂದೆ. ಇಟ್ಬಿಟ್ಟೋಗು.
ಬೆಳಗ್ಗೆನೆ ಮನೆಗೆ ಬೀಗ ಹಾಕೊಂಡು ಲಕ್ಷ್ಮಿ ಎಲ್ಲೋಗಿದ್ದಾಳೆ? ಯಾಕೆ ನಾನು ನೋಡಿ ಓಡೋಗ್ತಿದ್ಯಲ್ಲ? ಲಕ್ಷ್ಮಿ, ಮಾತಾಡು ಲಕ್ಷ್ಮಿ. ಹಲೋ ರಾಜಾ. ಫಾರಿನಿಂದ ಯಾವಾಗ ಬಂದಿ ರಾಜಾ? ನಿನ್ನೆ ರಾತ್ರಿ. ಐ ಆಮ್ ಸೋ ಸಾರಿ ರಾಜಾ. ನಿಮ್ ತಂದೆಯವರು ಜೀಪ್ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡಿದ್ ಕೇಳಿ ನಂಗೆ ತುಂಬಾ ಫೀಲ್ ಆಯ್ತು. ಇಟ್ಸ್ ಆಲ್ ರೈಟ್. ಆ ಆಕ್ಸಿಡೆಂಟ್ ಅಲ್ಲಿ ಡ್ರೈವರ್ ರಂಗಪ್ಪನ ಕಾಲ್ ಕೂಡ ಮುರಿದೋಯ್ತು. ಈ ಊರಿಗೆ ಯಾರು ಶಾಪು ಏನೋ ಒಂದ್ರ ಮೇಲೆ ಒಂದ್ ಸಾವು ಕಾಣಿಸ್ಕೊಂತಾನೆ ಇದೆ. ಪಾಪ ಮಹಾಲಕ್ಷ್ಮಿ ಆಗಿದ್ದ ರಂಗಪ್ಪನ ತಂಗಿ ಲಕ್ಷ್ಮಿ ಹೊಳೆ ದಾಟುವಾಗ ಕಾಲ್ ಜಾರ್ ಬಿದ್ದು ಏನು ಲಕ್ಷ್ಮಿ ಸತ್ತೋದ್ಲ? ಏನ್ ಮಾತಾಡ್ತಿದ್ರ ಮದೇಗೌಡ್ರೆ? ನಾನು ಅವಳನ್ನ ಈಗ ತಾನೇ ನೋಡ್ದೆ. ಏನು ಲಕ್ಷ್ಮಿ ನೋಡ್ದ್ಯಾ? ಅವ್ರ ಜೊತೆ ಮಾತಾಡ್ದ್ಯಾ? ಇದೇನ್ ಮಾತಾಡ್ಬೇಕು ಅನ್ನೋ ಅಷ್ಟರಲ್ಲಿ ನೀವು ಬಂದ್ಬಿಟ್ರಿ ರಾಜಾ. ಅವಳು ಲಕ್ಷ್ಮಿ ಅಲ್ಲ, ಅವಳು ಆವಿ, ಅವಳು ನೆರಳು. ಆವಿ? ಏನ್ ಮಾದೇಗೌಡ್ರೆ? ಭೂತ ಪಿಶಾಚಿ ಆವಿ ಅಲ್ಲ ನೀವು ನಂಬ್ತೀರಾ? ಎಲ್ರೂ ನಂಬ್ತಿರುವಾಗ ನಾನಿಲ್ಲ ಅನ್ನಕ್ಕಾಗತ್ತಾ? ಲಕ್ಷ್ಮಿ ಸತ್ತಿರೋ ವಿಷಯ ಇಡೀ ಊರಿಗೆ ಗೊತ್ತಿದೆ. ನೋಡು, ನಾನು ಹೇಳೋದ್ರಲ್ಲಿ ನಿನ್ನ ನಂಬಿಕೆ ಇಲ್ಲ ಅಂದ್ರೆ ಹೋಗಿ ರಂಗಪ್ಪನ್ನೇ ಕೇಳು. ಆಗ ನಿಜವಾದ ವಿಷಯ ಏನು ಅಂತ ನಿನಗೆ ಗೊತ್ತಾಗುತ್ತೆ. ನನ್ನೆಲ್ಲ ಕೋಪದ ಕಣ್ಣಾಗಿ ನೋಡ್ಬೇಡ ಕಣಿ. ಬೇಕಾದ್ರೆ ನನ್ನ ಕೊಂಡು ಬಿಡಿ. ನಾನು ಪಾಪಿ ದಣಿ. ದೊಡ್ಡ ದಣಿಗಳ ಸಾವಿಗೆ ನಾನೇ ಕಾರಣ ಆಗ್ಬಿಟ್ಟೆ. ಆಕ್ಸಿಡೆಂಟ್ ಆಗಿ ನನ್ನ ಕಾಲು ಹೋಗೋ ಬದಲು ನನ್ನ ಜೀವನೇ ಹೊಂಟೋಗಿದ್ರೆ ನನಗೆ ಕಷ್ಟ ಬರ್ತಿರ್ಲಿಲ್ಲ ದಣಿ. ಈ ಕಷ್ಟ ಬರ್ತಿರ್ಲಿಲ್ಲ. ಇಷ್ಟಕ್ಕೂ ಸಾಲದು ಅಂತ ಜೀವಕ್ಕೆ ಜೀವವಾಗಿದ್ದು ನನ್ನ ತಂಗಿನ ಅದ್ಯಾವ್ರು ಕಿತ್ಕೊಂಡ್ಬಿಟ್ಟ ದಣಿ. ಈ ಸಂತ ನೋವು ಮರೆಯಕ್ಕೋಸ್ಕರ ನಾನು ಕುರ್ತಕ್ಕೆ ಬಲಿ ಆಗ್ಬಿಟ್ಟೆ ದಣಿ. ಕುರ್ತಕ್ಕೆ ನಾನು ಬಲಿ ಆಗ್ಬಿಟ್ಟೆ. For more updates, like, comment, subscribe to our channel.